ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಇಎ ಸಂಬಂಧಪಟ್ಟಂತೆ 708 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಅಂಕಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಮಗೆ ಕೊಡಲು ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ಕೆಇಎ ಅಫಿಷಿಯಲ್ ಆದಂತಹ ವೆಬ್ಸೈಟ್ನಲ್ಲಿ ನಾವು ಇದ್ದೇವೆ. ಈ ಒಂದು ಕೆಇಎ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು, ಇತ್ತೀಚಿನ ಪ್ರಕಟಣೆ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಇಲ್ಲಿ ನೋಡಬಹುದು 21 ವಿವಿಧ ಇಲಾಖೆ ನೇಮಕಾತಿ ಹುದ್ದೆಗಳು 2025-26ನೇ ಸಾಲಿನ ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿ 21/1/2026 ಅಂದರೆ ನಿನ್ನೆ ಈ ಒಂದು ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಇಲ್ಲ. ಈ ಒಂದು ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಕೇವಲ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಮಾತ್ರ, ಸಾಕಾಗೋದಿಲ್ಲ. ಈ ಒಂದು ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಮಾಡಿರುವುದಿಲ್ಲ. ಹಾಗಾಗಿ ತಮ್ಮಲ್ಲಿ ಈ ಒಂದು ಲಿಸ್ಟ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಗೊಂದಲ ಇದೆ. ಹಾಗಾಗಿ ಈ ಒಂದು ಕೆಎದವರು ಆದಷ್ಟು ಬೇಗ ಈ ಒಂದು ಲಿಂಕ್ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ಈ ಲಿಂಕ್ ಬಗ್ಗೆ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಾವು ನೇಮಕಾತಿ ಶೀರ್ಷಿಕೆ ಅಡಿಯಲ್ಲಿ ಹೋದಾಗ ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿದ್ವಿ, ನೇಮಕಾತಿ ಶೀರ್ಷಿಕೆ ಅಡಿ ಹೋದಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇಲ್ಲಿ ಇರುವುದಿಲ್ಲ. ಹಾಗಾಗಿ ಈ ಒಂದು ಅಲ್ಲಿ ಕಾಣ್ತಿದೆಯಲ್ಲ ಹೋಮ್ ಪೇಜ್ನಲ್ಲಿ ಮೆನು, ಇದು ನೇಮಕಾತಿ ಇತ್ತೀಚಿನ ಪ್ರಕಟಣೆ ಎಂಬ ಶೀರ್ಷಿಕೆ ಅಡಿ ಕೆಳಗಡೆ ಒಂದು ಲಿಂಕ್ ಬಿಟ್ಟಿದ್ದಾರೆ ನೋಡಿ. ಆ ಒಂದು ಲಿಂಕ್ ಈ ಬಂದು ನೇಮಕಾತಿ ಸೆಕ್ಷನ್ನಲ್ಲಿ ಬಂದು ಕೂತಾಗ ಮಾತ್ರ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಆ ಒಂದು ಲಿಂಕ್ ಆ್ಯಕ್ಟಿವೇಟ್ ಆಗುವವರೆಗೂ ನಾವು ಕಾಯಬೇಕಾಗುತ್ತೆ. ಸುಮಾರು 24 ಗಂಟೆಗಳಾದರೂ ಇನ್ನೂ ಕೂಡ ಒಂದು ಲಿಂಕ್ ಆ್ಯಕ್ಟಿವೇಟ್ ಮಾಡಿರುವುದಿಲ್ಲ. 24 ಗಂಟೆ ಆದ ನಂತರ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. 24 ಗಂಟೆ ಆಗಿಲ್ಲ, ಸಾರಿ. ನಿನ್ನೆ ರಾತ್ರಿ 4 ಅಥವಾ 5 ಗಂಟೆ ಸಾಯಂಕಾಲ ಈ ಒಂದು ಲಿಂಕ್ ಬಿಟ್ಟಿದ್ದಾರೆ. ಬಟ್ ಅದು ಆ್ಯಕ್ಟಿವೇಟ್ ಆಗಿರುವುದಿಲ್ಲ, ಏನೂ ರೆಸ್ಪಾನ್ಸ್ನು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನೇ ಆದರೂ ಇವತ್ತು ಸಾಯಂಕಾಲದಷ್ಟಿಗೆ ಈ ಒಂದು ಲಿಂಕ್ ಆ್ಯಕ್ಟಿವೇಟ್ ಆಗುವ ಸಾಧ್ಯತೆ ಇದೆ. ದಿನಾಂಕ 11/1/2026 ನಡೆದ FDA ಸಂಬಂಧಪಟ್ಟಂಗೆ ವಿವಿಧ ನೇಮಕಾತಿಗಳು ಅಡಿಯಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ನಡೆಸಲಾದಂಥ FDA ಪರೀಕ್ಷೆಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಈ ಒಂದು ಪ್ರಕಟಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರಕಟಿಸಿದ ಒಂದು ತಾತ್ಕಾಲಿಕ ಅಂಕಪಟ್ಟಿಗೆ ಸಂಬಂಧಿಸಿದಂತೆ ಏನೇ ಆಕ್ಷೇಪಣೆ ಇದ್ದರೂ ಕೂಡ ಆಕ್ಷೇಪಣೆ ಲಿಂಕ್ ಕೂಡ ಸಹ ಬಿಡ್ತಾರೆ. ನೀವೇನು ವರಿ ಮಾಡೋಂಗಿಲ್ಲ. ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ನೀವು ಯಾರು ಎಷ್ಟು ಮಾರ್ಕ್ಸ್ ತೊಗೊಂಡಿರ, ನಿಮ್ಮ ರ್ಯಾಂಕ್ ಎಷ್ಟು ಅಂತೇಳಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ತಾತ್ಕಾಲಿಕ ಅಂಕಪಟ್ಟಿಯ ಫೈನಲ್ ಆಗುವ ಸಾಧ್ಯತೆ ಇರುತ್ತೆ. ಕೆಲವೊಂದು ಮಾತ್ರ ವೇರಿಯೇಷನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟ ನಂತರ ನಿಮ್ಮ ಒಂದು ರ್ಯಾಂಕ್ ನೋಡ್ಕೊಳ್ಳಿ. ಈ ಬಾರಿ ಕಟ್ ಆಫ್ ಮಾತ್ರ ತುಂಬಾ ಕಡಿಮೆ ನಿಲ್ಲುತ್ತೆ. ಏಕೆಂದರೆ ನಾನ್ HK FDA ನೋಡ್ಬೋದು ನೀವು, KS ಲೆವೆಲ್ಲು ಪ್ರಶ್ನೆ ಪತ್ರಿಕೆ ಬಂದಿದೆ. ಹಾಗಾಗಿ ಈ ಒಂದು ಕಟ್ ಆಫ್ ಬಗ್ಗೆ ನಾನು ಸಪ್ರೇಟ್ ಆದಂಥ ವಿಡಿಯೋ ಮಾಡ್ತೇನೆ. ಆದರೂ ಕೂಡ ಇಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಸುಮಾರು 120 ಮೇಲೆ ಯಾರು ತಗೊಂಡಿದ್ದಾರಲ್ವ ಅವರು ಸೇಫ್ ಆಗಿರುವಂಥ ಚಾನ್ಸಸ್ ಬಹಳ ಇದೆ. ಏಕೆಂದರೆ HK FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅನಾಲಿಸಿಸ್ ಮಾಡಿದಾಗ ಆ ಒಂದು ಹುದ್ದೆಗಳು ಕಡಿಮೆ ಇದ್ದರೂ ಕೂಡ 125 ಮೇಲೆ ಅಥವಾ 130 ಕಟ್ ಆಫ್ಗೆ ನಿಲ್ಬಹುದು. ಆ ಒಂದು ಲಿಸ್ಟ್ ನೋಡಿದರೆ 130, 125 ತನಕ ನಿಲ್ಬಹುದು. ಹಾಗಾಗಿ ಇಲ್ಲಿ HK ಈ ಥರ ನಿಂತಿದೆ ಅಂದರೆ ಇಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಏಕೆ ಅಂದರೆ ಇಲ್ಲಿ ಕ್ವಶನ್ ಪೇಪರ್ HKಕ್ಕಿಂತ ಈ ಒಂದು ನಾನ್ HK FDA ತುಂಬ ಕ್ರಿಟಿಕಲ್ ಇದೆ. ಹಾಗಾಗಿ ಈ ಒಂದು ಕಟ್ ಆಫ್ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. GMನಲ್ಲಿ 130+ ನಿಲ್ಲುವ ಸಾಧ್ಯತೆ ಇದೆ. ಇನ್ನು OBC ಅದರ್ ಕ್ಯಾಟಗರಿ ಎಲ್ಲ 110 ಅಥವಾ 120ಗೆ ನಿಲ್ಲುವ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವೊಂದು PH ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್, ಇನ್ನು ಜಸ್ಟ್ ಪಾಸ್ ಆದರೆ ಸಾಕು. 70 ಏನು ಪಾಸಿಂಗ್ ಮಾರ್ಕ್ಸ್ ಇದೆಯಲ್ಲ, 35% ಜಸ್ಟ್ ಪಾಸ್ ಆದರೂ ಸಾಕು, ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗುವ ಸಾಧ್ಯತೆ ಬಹಳ ಇದೆ. ಕೆಲವೊಂದು ರಿಸರ್ವೇಷನ್, ಕೆಲವೊಂದು ಕ್ಯಾಸ್ಟ್ ರಿಸರ್ವೇಷನ್ ನೋಡಿಕೊಂಡು
ಅಪ್ಲೈ ಮಾಡಿದ್ದಿರಲ್ಲ ಅಲ್ವಾ, ಆ ಒಂದು ರಿಸರ್ವೇಷನ್ ತಕ್ಕಂಗೆ ಕಟ್ ಆಫ್ ಕೂಡ ವೇರಿಯೇಷನ್ ಆಗುತ್ತೆ. ಈ ಒಂದು ಲಿಸ್ಟ್ ಬಿಟ್ಟ ನಂತರ ನಾವು ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತೇಳಿ ಆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಆಗಿತ್ತು. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.